ಸೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಗೆ ಬಣ್ಣ ಬಳಿದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಲಕ್ಷ್ಮಣ ಚಳಿಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗ್ಗೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಿಂದ ಸೊಲ್ಲಾಪುರಕ್ಕೆ ಹೋಗಿದ್ವಿ. ಇಳಕಲ್ನಿಂದ ಸೊಲ್ಲಾಪುರಕ್ಕೆ ವಾಪಸ್ ಇಳಕಲ್ಗೆ ಬರುವಾಗ ಏಕಾಏಕಿಯಾಗಿ ಕೆಲವರು ಬಸ್ಸನ್ನು ತಡೆದರು. ಡೋರ್ ತೆಗೆದು ಕೆಳಗಿಳಿಸಿದ್ರು. ಮರಾಠಿಯಲ್ಲಿ ಮಾತನಾಡಿದ್ರು. ನನಗೆ ಅದನ್ನೆಲ್ಲ ತಿಳಿಲಿಲ್ಲ, ಅರ್ಥ ಆಗಿಲ್ಲ. ನನಗೆ ಹಾರ ಹಾಕಿ ಅಥವಾ ನನಗೆ ಮಾಲೆ ಹಾಕಿ ಜೈ ಮಹಾರಾಷ್ಟ್ರ ಅಂತ ಹೇಳಬೇಕು ಅಂತ ಬಲವಂತ ಮಾಡಿದ್ರು. ಸರ್, ನನಗೆ ಅನ್ನೋಕ್ಕೆ ಬರೋದಿಲ್ಲ, ಮರಾಠಿ ಬರೋದಿಲ್ಲ ಅಂತ ಹೇಳಿದೆ. ಬಳಿಕ ಜೈ ಕರ್ನಾಟಕ ಹೇಳಿ ಜೈ ಮಹಾರಾಷ್ಟ್ರ ಅನ್ನುವಂತೆ ಹೇಳಿದರು. ಸ್ವಲ್ಪ ಕಿರಿಕಿರಿ ಮಾಡಿ ನಂತರ ಬಿಡಿಸಿ ಕಳಿಸಿದ್ರು. ಇವತ್ತು ತೊಂದರೆಗೊಳಗಾದ ಕೆಎಸ್ಆರ್ಟಿಸಿಯ ಬಸ್ ಚಾಲಕ ಲಕ್ಷ್ಮಣ ಚಳಿಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಮುಂಜಾನೆ 6 ಗಂಟೆಗೆ ಇಲ್ಲಿಂದ ಬಿಟ್ರಿ ಸೊಲ್ಲಾಪುರ 11:00 ಹೋದಿನಿ ರೀ. 11:00 ಹೋಗಿ ಅಲ್ಲಿ 12ಕ್ಕೆ ಬಿಟ್ಟೇನಿ ರೀ. 12ಕ್ಕೆ ಬಿಟ್ಟು ಸಾತ್ ರಸ್ತಾಕ್ಕೆ ಬಂದಿನಿ ರೀ. ಏಕಾಏಕಿ ಜನ ಅಡ್ಡ ಬಂದ್ರಿ. ಅಡ್ಡ ಬಂದ್ರೆ ಅಂದ್ಕೂಡಲೇ ನಾ ರಸ್ತಾದಾಗ ನಿಂದಿರ್ಸಿದ್ರಿ. ನಿಂದಿರ್ಸಿದ ತಕ್ಷಣ ಯಾಕ್ರಿ ಅಂತಂದೆ. ಅವರು ಮರಾಠಿ ಭಾಷೆದಾಗ ಮಾತಾಡ್ತಿದ್ರಿ. ನಾನು ಮರಾಠಿ ಭಾಷೆ ತಿಳಿಲಿಲ್ಲ. ಅವರು ಕೆಳಗಿಳಿ ಅಂದರು. ನಾನು ಇಳಿಗಿಲ್ಲ ಅಂದೆ. ಇಳಿಗಿಲ್ಲಪ್ಪ, ನಾನು ಡೋರ್ ತೆಗೆದು ನಾನು ಕೆಳಗಿಳಿಸಿ ಬಂದಿರಿ. ಸರಿ, ಎದಕ್ಕೆ ಬರಲಿ ಅಂದೆ. ನಿನಗೆ ಏನು ಮಾಡಲ್ಲ ಬಾರಪ್ಪ ಕೆಳಗೆ. ನಾನು ಸರ್, ಮತ್ತು ನನಗೆ ಕೆಳಗೆ ಇಳಿಗಿಲ್ರಿ ಅಂದೆ. ಇಲ್ಲಪ್ಪ, ಅಲ್ಲೇ ನಿಂದಿರ್ಸಿ ಇಳಿ ಅಂದರು. 2 ಹಾರ ಹಾಕಿದ್ರಿ. ಹಾರ ಹಾಕಿ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದ್ರಿ. ಸರ್, ನನಗೆ ಅನ್ನಕ್ಕೆ ಬರೋಗಿಲ್ರಿ ಅಂದೆ. ಜೈ ಕರ್ನಾಟಕ ಅನ್ನಪ್ಪ, ಜೈ ಮಹಾರಾಷ್ಟ್ರ ಅನ್ನ. ಅಲ್ಲಿಂದ ಮತ್ತೆ ಕಿರಿಕಿರಿ ಮಾಡಿ ಆಮೇಲೆ ಇದನ್ನು ಮಾಡಿ ಕೈ ಬಿಟ್ರಿ ಸರ್. ಇಲ್ಲ ಸರ್, ಅವ್ರು ಏನೇನೋ ಮಾತಾಡ್ಕೊಂತ ನಿಂತಿರಿ. ಅವ್ರು ಏನು ಮಾತಾಡ್ತಾರೆ ನೋಟ ಅವರೆಲ್ಲ ಇದನ್ನು ಮಾಡತನ ಬಿಡಲಿಲ್ಲ ರೀ. ಫಂಕ್ಷನ್ ಮಾಡಿ ಫೋಟೋ ಹೊಡೆಯೋದು ಮಾಡತನ ಬಿಡಲಿಲ್ಲ ಸರ್. ದಿಢೀರ್ನ ಬಂದು ಅವ್ರು ನಿಂತಿರಿ. ನಮಗೆ ಇಲ್ಲಿ ಫೋಟೋ ಹೊಡ್ಕೊಳಕತ್ತಿದ್ರಿ. ಅಲ್ಲಿ ಒಬ್ರು ಬರೆಯಕತ್ತಿದ್ರಿ ಸರ್. ಅವ್ರು ನನ್ನ ಹಿಡ್ಕೊಂಡಿದ್ರಲ್ಲ, ಹಂಗಾಗಿ ಗಾಬರಿ ಇಲ್ಲ. ಆ ಕಡೆ ಈಗೇನು ಸರ್ ಅಸಮಾಧಾನ ಆಗಿಬಿಡ್ತೀರಿ. ಏನು ಹಿಂಗ್ಯಾಕೆ ಆಗಿಬಿಡ್ತೀರಿ. ಏನು ಒಟ್ಟು ವಿಚಿತ್ರ ಅನ್ಸ್ಬಿಡ್ತೀರಿ ನನಗೆ. ಏನಪ್ಪ ಇವರೆಲ್ಲ ಹಿಂಗೆ ಮಾಡಕತ್ತಿದ್ರಿ. ಯಾರು ಏನು ಕೇಳೋರಿಲ್ಲ. ಬಸ್ಸಿನಾಗ ಯಾರು ಏನು ಕೇಳಿಲ್ಲ. ನಾನು ಮುಂಜಾನೆ 6 ಗಂಟೆಗೆ ಇಲ್ಲಿಂದ ಬಿಟ್ರಿ ಸೊಲ್ಲಾಪುರ 11:00 ಹೋದಿನಿ ರೀ. 11:00 ಹೋಗಿ ಅಲ್ಲಿ 12ಕ್ಕೆ ಬಿಟ್ಟೇನಿ ರೀ. 12ಕ್ಕೆ ಬಿಟ್ಟು ಸಾತ್ ರಸ್ತಾಕ್ಕೆ ಬಂದಿನಿ ರೀ. ಏಕಾಏಕಿ ಜನ ಅಡ್ಡ